ನನಗೆ ಯಾವ ಇಂಗ್ಲೀಷ್ ಮೀಡಿಯಮ್ ಕೊಡಲ್ಲ ಅಂದ್ರೆ ಆ ಶಾಲೆಗೆ ಫಸ್ಟ್ ಬಂದು ಟೌನ್ ಹಾಲ್ನೊಳಗೆ ಫಂಕ್ಷನ್ನೊಳಗೆ ಕಟಾಣಿ ಪುಟ್ಟು ಅಂತ ಪುಣ್ಯಾತ್ಮರ ಕೈಲಿ 500 ರೂಪಾಯಿ ಬಹುಮಾನ ತೊಗೊಂಡು. ರಜನಿಕಾಂತ್ ಏನಾದರೂ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆದರೆ ನಾನು ಕರ್ನಾಟಕದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಬೇಕು ಅನ್ನೋ ಕನಸು ಇಟ್ಕೊಂಡಿದ್ದೆ ಸರ್. ಮಲ್ಲೇಶ್ವರಂನಾಗ ಅವ್ರು ಕ್ವಾರ್ಟರ್ಸ್ನಾಗಿದ್ದರು. ಅಲ್ಲೂ ಬೆಳ್ಳು ಹೊಡಿತೀನಿ, ಅಯ್ಯಮ್ಮ ಯಾರು ಮರಿ ಅಂದ. ಅಮ್ಮ ಸಾರ್ ನೋಡಬೇಕಿತ್ತು. ಯಾಕೆ? ನಾನು 1 ವರ್ಷ ಇಲ್ಲಿ ಹಾಟ್ಲಲ್ಲಿದ್ದೆ, ನಾನು ಬಳ್ಳಾರಿ ಒಳಗೆ ಡಾಕ್ಟ್ರ್ ಆಗಿದ್ದೀನಿ. ಒಂದು ಚಿಕ್ಕ ಸ್ವೀಟ್ ಬಾಟ್ಲ್ ತೊಗೊಂಡು ಹೋದರೆ ಅಯ್ಯಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸ್ಬೇಕು ಸರ್. ಇವೆಲ್ಲ ಇವತ್ತು ನನ್ನ ಪ್ರೊಫೆಷನಲ್ಲಿ ನಾನು ಡಾಕ್ಟ್ರಾಗಿ 40 ವರ್ಷ ಆಯಿತು. ಇವತ್ತು ಏನಾದರೂ ನಾನು ಜೀವನದಲ್ಲಿ ಒಬ್ಬರಿಗೆ ಸ್ಪಂದಿಸ್ತೀನಿ ಅಂದರೆ ಇವಿಷ್ಟು ಬ್ಯಾಕ್ಗ್ರೌಂಡ್ ಸರ್. ತಂದೆ ತಾಯಿಗೆ ಹೇಳ್ತೀನಿ, ಡೋಂಟ್ ಇನ್ಸಲ್ಟ್ ಯುವರ್ ಚೈಲ್ಡ್. ಮಕ್ಕಳಿಗೆ ಅವಮಾನ ಮಾಡಬೇಡಿ. ಅವನ ಕಾಲ್ಗೆಳೆ ತೂಡು, ಇವನ ದಯವಿಟ್ಟು ಬೇಡ. ನಿನ್ನ ಮಗ 60% ತೊಗೊಂಡಿದ್ರೆ ಬೆನ್ ತಟ್ಟಿ ಮಗನೇ ಸೈಕಲ್ ಕೊಡ್ತೀನಿ ಅಂದರೆ 80ಕ್ಕೆ ಹೋಗ್ತಾನೆ. ನಿಮ್ಮ ಪಕ್ಕದ ಮನೆ ನಾರಾಯಣಪ್ಪನ ಮಗನ ಕಾಲ್ ಕೆಳಗಡೆ ತೂರಿಸ್ಬಿಟ್ರೆ ಅವ್ನು 30ಕ್ಕೆ ಕೊಟ್ಟು ಹೋಗ್ಬಿಡ್ತಾನೆ. ಇದನ್ನು ಹೇಳ್ತೀನಿ ಸರ್ ನಾನು. ಪ್ರತಿ ಮಕ್ಕಳಿಗೂ ಐ ಆಮ್ ದ ಬೆಸ್ಟ್, ತಂದೆ ತಾಯಿಗಳು ಮೈ ಸನ್ ಇಸ್ ದ ಬೆಸ್ಟ್ ಅನ್ನೋದನ್ನು ಮಾಡಿ ಅಂತ ಆ ಅನುಭವದಿಂದ ಹೇಳ್ತೀನಿ ಸರ್. ಇವತ್ತು ಅನೇಕ ಶಾಲೆಗಳಿಗೆ ನನ್ನ ಮುಖ್ಯ ಅತಿಥಿಗೆ ಕರೀತಾರೆ. ಫಸ್ಟ್ ಇದನ್ನೇ ಹೇಳೋದು ಮಕ್ಕಳಿಗೆ, ಯು ಶುಡ್ ಥಿಂಕ್ ದಟ್ ಐ ಆಮ್ ದ ಬೆಸ್ಟ್ ಅಂತ. ಇವೆಲ್ಲ ಜೀವನದಲ್ಲಿ ಹಿಂಗೆ ಪರಿಣಾಮ ಬಿಡ್ತಾರೆ. ಈ ಆಕಾಶಪುರದ ಆಂಜನಪ್ಪ ಮೇಷ್ಟ್ರು ನಾನು ನೆನೆಸ್ಕೊತೀನಿ. ಅಲ್ಲೋದ್ರೆ ಎಲ್ ವಿ ಮೇಷ್ಟ್ರು ಅಂತ ಇದ್ದರು. ಅವರು ನನಗೆ ಧೈರ್ಯ ಕೊಡ್ತಾರೆ. ನಮ್ಮೂರಿನವ್ರು ಅವರು, ಬೆಂಗಳೂರಿನ ದೊಡ್ಡಬಳ್ಳಾಪುರದಾಗಿರ್ತಾರೆ. ನನ್ನನ್ನು ಎನ್ಕರೇಜ್ ಮಾಡಿ ನನ್ನ ಕೈಲಿ ಕತೆಗಳು ಹೇಳಿಸಿ ನಾನು ಒಬ್ಬ ಒಳ್ಳೆ ಹುಡುಗ ಅನ್ನೋದನ್ನ ಆ ಮಕ್ಕಳಿಗೆಲ್ಲ ಇಂಪ್ರೆಸ್ ಮಾಡೋಂಗೆ ಮಾಡ್ತಾರೆ. ಸೊ 7ನೇ ಕ್ಲಾಸ್ವರೆಗೂ ಅದರಲ್ಲಿ ಓದ್ತೀನಿ ಸರ್. ಆಮೇಲೆ ನನ್ನ ಜೀವನ ಬದಲಾಗ್ಬಿಡುತ್ತೆ. ನಾನು ಇಲ್ಲಿಂದ ಮುನ್ಸಿಪಲ್ ಹೈಸ್ಕೂಲಿಂತು ದೊಡ್ಡಬಳ್ಳಾಪುರದಲ್ಲಿ ಮುನ್ಸಿಪಲ್ ಹೈಸ್ಕೂಲಿಗೆ ಸೇರ್ಕೋತೀನಿ ಸರ್. ಸರ್ ಅಲ್ಲಿನ ಒಂದು ಇನ್ಸಿಡೆನ್ಸ್ ನಿಮ್ಗೆ ಹೇಳಲೇಬೇಕು ಸರ್. ನನಗೆ ಇಂಗ್ಲೀಷ್ನಲ್ಲಿ 63 ಬಂದಿತ್ತು 100ಕ್ಕೆ. ಅಲ್ಲಿ 2 ಸಾಲ್ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋರೆಲ್ಲ 65 ಮೇಲೆ ತೊಗೊಂಡಿರಬೇಕು. ಟಿ ಬಿ ಸೂರ್ಯನಾರಾಯಣ ಅಂತ ಒಳ್ಳೆ ಟೀಚರ್, ಡಿಸಿಪ್ಲಿನ್ ಟೀಚರು. ಈ ಕಡೆ ಕನ್ನಡದವ್ರನ್ನ ನಾನು ಎದ್ದು ನಿಂತ್ಕೊಂಡು, ನನ್ನ ಅಣ್ಣ ಹೇಳಿದರು, ನೀನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೋ, ಅವಾಗ ಇಂಜಿನಿಯರೋ ಡಾಕ್ಟ್ರ್ ಆಗ್ಬೋದು ಅಂತ. ನನ್ನ ಕನ್ನಡ ಮೀಡಿಯಮ್ನ ಕುಂಡ್ರಿಸ್ಬಿಟ್ರು. ನಾನು ಎದ್ದು ನಿಂತ್ಕೊಂಡು, ಸರ್ ನಾನು ಆ ಕಡೆ ಕೂತ್ಕೊಳ್ಳೆ, ಏಯ್ ಎಷ್ಟೋ ಮಾರ್ಕ್ಸು ಅಂದರು. ಸರ್ 63 ಸರ್. ಒಂದು ಕೆಲಸ ಮಾಡೋದು, ನಿನ್ಗೊಂದು ಕ್ವಶನ್ ಕೇಳ್ತೀನಿ, ನೀನು ಅದು ಕರೆಕ್ಟಾಗಿ ಉತ್ತರ ಹೇಳಿದ್ರೆ ನೀನು ಆ ಕಡೆ ಕೇಳಲಿ ಅಂತ ಹಿಂಗೆ. ನನಗೂ ABCD ಎಲ್ಲ ಕಲ್ತ್ಕೊಂಡಿದ್ದೆ. ಕ್ಯೂಗೆ ಸ್ಪೆಲ್ಲಿಂಗ್ ಏನೋ ಅಂದರು. ನನಗೆ ಭಾರಿ ಖುಷಿ ಆಗ್ಬಿಡ್ತು. ಬಸ್ ಮೇಲೆಲ್ಲ ನೋಡಿದೆ, ದೊಡ್ಡ ಕ್ಯೂ ಬರ್ದಿದ್ರಲ್ಲ, ಕ್ಯೂ ಸರ್, ದೊಡ್ಡ ಕ್ಯೂ ಸರ್ ಅಂದು ನಕ್ಕರು. ನನಗೆ ಗೊತ್ತಿರಲಿಲ್ಲ ಕ್ಯೂಗೆ ಸ್ಪೆಲ್ಲಿಂಗು ಕ್ಯೂಗೆ ಸ್ಪೆಲ್ಲಿಂಗ್ ಇಂಗ್ಲೀಷ್ನಲ್ಲಿ QUE. ನನಗೇನು ಗೊತ್ತು ಸರ್, ಹಳ್ಳಿ ಹುಡುಗ. ಅವರು ಆ ಕಡೆ ಕುಂಡ್ರಿಸ್ಲಿಲ್ಲ, ಅಳು ಬಂದುಬಿಡ್ತು. ಸರ್ ಆ ಒಬ್ಬ ಟೆಂಡ್ರಿದ್ದ ಹನುಮಂತರಾಯಪ್ಪ ಅಂತ, ಇವತ್ತು ನೆನೆಸ್ಕೊತೀನಿ ಅವನ್ನ. ಯಾಕೋ ಮರಿ ಹೇಳ್ತಿದ್ಯಾ? ಅಣ್ಣಯ್ಯ ನಾನು ಆ ಕಡೆ ಕೂತ್ಕೋಬೇಕು. ಒಂದು ಕೆಲಸ ಮಾಡು, ಅಲ್ಲಿ ಹೋಗ್ಬಿಡು, ಹೊರಗಡೆ ಹುಚ್ಚೋಯ್ದ್ಬಿಟ್ಟು ಬಂದು ಈ ಕಡೆ ಕೂತ್ಕೊಂಡ್ಬಿಡು. ಆ ಪುಣ್ಯಾತ್ಮ ಹೇಳಿದಕ್ಕೆ ನಾನು ಹೋಗಿ ಹುಚ್ಚೋಯ್ದು ಬಂದು ಆ ಕಡೆ ಕೂತ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗಲಿಲ್ಲ. ನನ್ನನ್ನು ಇಂಗ್ಲೀಷ್ ಮೀಡಿಯಮ್ ಬರ್ಕೊಂಡ್ಬಿಟ್ರು ಸರ್. ಕೊನೆಗೆ ಆ ಸ್ಕೂಲ್ಗೆ, ಆ ತಾಲೂಕಿಗೆ ಫಸ್ಟ್ ಬಂದೆ ಸರ್ ನಾನು. ದೊಡ್ಡಬಳ್ಳಾಪುರದ ಮುನ್ಸಿಪಲ್ ಹೈಸ್ಕೂಲ್ಗೆ ನನಗೆ ಯಾವ ಇಂಗ್ಲೀಷ್ ಮೀಡಿಯಮ್ ಕೊಡಲ್ಲ ಅಂದ್ರೆ ಆ ಶಾಲೆಗೆ ಫಸ್ಟ್ ಬಂದು ಟೌನ್ ಹಾಲ್ನೊಳಗೆ ಫಂಕ್ಷನ್ನೊಳಗೆ ಕಟಾಣಿ ಪುಟ್ಟು ಅಂತ ಪುಣ್ಯಾತ್ಮರ ಕೈಲಿ 500 ರೂಪಾಯಿ ಬಹುಮಾನ ತೊಗೊಂಡೆ. ವೆರಿ ಗುಡ್ ಸರ್. ಅವೆಲ್ಲ ಜೀವನದಲ್ಲಿ ಹೆಂಗೆ ನಮಗೆ ಅಂಥ ಪುಣ್ಯಾತ್ಮರನ್ನು ನೆನೆಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಇವತ್ತು ಕೂಡ ಆ ಪುಣ್ಯಾತ್ಮರು ಎಲ್ಲಿದ್ದಾರೋ ಹೇಳೋ. ಆ 500 ರೂಪಾಯಿಯ ಬಹುಮಾನದಿಂದ ನಾನು ಬೆಂಗಳೂರಿಗೆ ಬಂದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸೇರ್ಕೋತೀನಿ ಸರ್. H. ನರಸಿಂಹಯ್ಯನವರ ಸ್ಟೂಡೆಂಟ್ ನಾನು. ಇವತ್ತು ಯಾಕೆ ನನಗೆ ವೈಜ್ಞಾನಿಕ ಮನೋಭಾವನೆ ಇದೆ ಅಂದರೆ, ನಾನು ಐ ವಾಸ್ ಸ್ಟೂಡೆಂಟ್ ಆಫ್ H. ನರಸಿಂಹಯ್ಯ ಸರ್. ಆಗಿನ ಕಾಲದಲ್ಲೇ ಗ್ರಹಣದ ದಿನ ಕಡಲೆಪುರಿ ಹಂಚಿದಂಥ ವಿಜ್ಞಾನಿ H. ನರಸಿಂಹಯ್ಯನವ್ರದ್ದು ಸ್ಟೂಡೆಂಟ್ ಆಗ್ತೀನಿ ನಾನು. ಹಿಂಗೆ ನನ್ನ ವಿದ್ಯಾರ್ಥಿ ಜೀವನ ಹಿಂಗೆ ನಡೀತಾ ಹೋಗುತ್ತೆ. ಸೊ ನನಗೆ ಮೆಡಿಕಲ್ಲಿಗೆ ಸೇರಬೇಕು ಅನ್ನೋ ಆಸೆ ಬಂದಿದ್ದು ಅಲ್ಲಿ. ಅದಾದಮೇಲೆ ನ್ಯಾಷನಲ್ ಕಾಲೇಜ್ ಸೇರ್ಕೊಂಡ್ಮೇಲೆ ಫಸ್ಟ್ PUC ಒಳಗೆ ಸರ್ ನಮ್ಮ ಜೀವನ ಹೆಂಗಿತ್ತು ಅಂದರೆ, ಬೆಂಗಳೂರಿಗೆ ಬರ್ತೀವಿ, ಎಲ್ಲಿರಬೇಕು ಗೊತ್ತಿಲ್ಲ. ಮೆಜೆಸ್ಟಿಕ್ನಾಗ ಒಂದು ಹಾಸ್ಟ್ಲಿತ್ತು ಸರ್, ಬಂಡಿ ಶೇಷಮ್ಮ ಹಾಸ್ಟ್ಲು ಅಂತ. ಆ ಪುಣ್ಯಾತ್ಮರು ಕಟ್ಟಿದ್ದು ಹಳ್ಳಿ ಕಡೆಯಿಂದ ಹುಲ್ಲು ಹೊಡ್ಕೊಂಬರೋರಲ್ಲ, ಕೆಂಬಾಬುದಿ ಕೆರೆ ಅದು ಮೆಜೆಸ್ಟಿಕ್ನಾಗಿರೋದು. ಅಲ್ಲಿ ಹುಲ್ಲು ಮಾರಿದ ರೈತರಿಗೆ ಉಣ್ಣಕ್ಕೊಂದು ಜಾಗ ಮಾಡಿದ ಯಾರೋ ಪುಣ್ಯಾತ್ಮ. ಅದಾದಮೇಲೆ ಹಾಸ್ಟ್ಲ್ ಆಯಿತು. ಒಂದು ರೂಮ್ನ 4 ಜನಕ್ಕೆ ನಮಗೆ ಅವಕಾಶ ಕೊಟ್ಟರು. ನಾನು ಆ ರೂಮಲ್ಲಿದ್ದೆ. ನಾನೇ ಅನ್ನ ಮಾಡಿಕೊಂಡು, ಸರಸ್ವತಿ ಲಾಡ್ಜ್ ಇತ್ತು ಜೈಲ್ ಹತ್ರ,
ಹೋದರೆ 4 ಆಣೆ ಕೊಟ್ಟರೆ ಒಂದು ಕೆರಿಯರ್ ತುಂಬ ಸಾಂಬಾರು ಕೊಡೋರು, ತಂದು ಅನ್ನ ಕಲಿಸ್ಕೊಂಡು ಊಟ ಮಾಡಿ ಅದನ್ನೇ ಕ್ಯಾರಿಯರ್ಗೆ ಹಾಕ್ಕೊಂಡು ನಾನು ದಿನ ಮೆಜೆಸ್ಟಿಕ್ಕಿಂದ ಗಾಂಧಿ ಬಜಾರಿಗೆ ನಡ್ಕೊಂಡು ಹೋಗೇನು ಸರ್, ಚಿಕ್ಕಪೇಟೆ ಬಾಳೆಪೇಟೆ. ಯಾಕಂದರೆ ಬಸ್ಸಿಗೆ ಟಿಕೆಟ್ ಕೊಟ್ಟು ತೊಗೊಳ್ಲಿಕ್ಕೂ ನಮಗೆ ದುಡ್ಡು ಇರ್ತಿರಲಿಲ್ಲ. ನನ್ನ ಅಣ್ಣ 10 ರೂಪಾಯಿ ಕೊಡೋರು, TCH ಮಾಡಿ ನನ್ನ ಅಣ್ಣ ಮೇಸ್ಟ್ರಾಗಿದ್ರು, ಅವ್ನ ಸಂಬಳ 120 ರೂಪಾಯಿ, ನನಗೆ ಅದ್ರಾಗ 10 ರೂಪಾಯಿ ಕೊಡೋನು. ಸೊ ದಿನಕ್ಕೊಂದು ಟೀ ಕುಡಿಯೋದು. ಅವಾಗ ಎಲೈಟ್ ಹೋಟ್ಲ್ ಅಂತ ಇತ್ತು, ಎಷ್ಟು ಡಿಸ್ಟಿಂಕ್ಟಾಗಿ ನನ್ನ ನೆನಪಿದೆ ಅಂದರೆ ಒಂದು 4 ಆಣೆ ಕೊಟ್ಟರೆ ಒಂದು ಟೀ ಕೊಡೋರು. ಅಪರೂಪಕ್ಕೆ ಒಂದೊಂದು ದಿನ ನನಗೆ ಇವತ್ತು ಒಂದು ಖುಷಿ ಏನು ಗೊತ್ತಾ ಸರ್, ನಾನು ರಾಜಕೀಯಕ್ಕೆ ಎಂಟ್ರಿ ಆದೆ. ಯಾಕೆ ಎಂಟ್ರಿ ಆದೆ ಅಂದರೆ ನಿಮ್ಗೊಂದು ಇನ್ಸಿಡೆನ್ಸ್ ಹೇಳ್ತೀನಿ. ರೂಟ್ ನಂಬರ್ 11 ಮೆಜೆಸ್ಟಿಕ್ಕಿಂದ ಗಾಂಧಿ ಬಜಾರ್ಗೆ ಹೋಗೋದು. ಆ ಬಸ್ನೊಳಗೆ ರಜನಿಕಾಂತ್ ವಾಸ್ ದ ಕಂಡಕ್ಟರ್ ಸರ್. பொறுமை வேணும், அவசரப்படக்கூடாது, அடக்க வேணும், ಆತರಪಡக்கூடாது. ನಾನು ಒಂದು ಸಾರಿ ಅವ್ರ ಕಡೆಯಿಂದ ಟಿಕೆಟ್ ತೊಗೊಂಡಿದ್ದೆ. ಅದಕ್ಕೆ ನನಗೆ ಬರ್ತಾ ಯಾಕೆ ನಾನು MLA ಕಂಟೆಸ್ಟ್ ಮಾಡಿದೆ ಅಂದರೆ, ರಜನಿಕಾಂತ್ ಏನಾದರೂ ತಮಿಳುನಾಡಿನ ಚೀಫ್ ಮಿನಿಸ್ಟರ್ ಆದರೆ ನಾನು ಕರ್ನಾಟಕದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಬೇಕು ಅನ್ನೋ ಕನಸು ಇಟ್ಕೊಂಡಿದ್ದೆ ಸರ್. ಅದಕ್ಕೆ ಅವ್ರು CM ಆಗಲಿಲ್ಲ, ನಾನು HM ಆಗಲಿಲ್ಲ. ಹಾಗಾಗಿ ಬಟ್ ಆ ಕಷ್ಟ ಸರ್. PUC ಒಳಗೂ ಕೂಡ ನಾನು ಫಸ್ಟ್ ಕ್ಲಾಸ್ ತೊಗೊಂಡೆ. ಹಾಸ್ಟ್ಲಾಗಿ ಇದ್ದವರೆಲ್ಲ ಗ್ಯಾಸ್ ಕಾಲೇಜ್ನವರು, ನಿಮಗೆ ಗೊತ್ತಿರಬೇಕು. ಆಗ ಗೌರ್ಮೆಂಟ್ ಕಾಲೇಜ್ ಇತ್ತು ಮೆಜೆಸ್ಟಿಕ್ನಲ್ಲಿ, ಇದ್ರ ಹತ್ರ. ಅಲ್ಲಿ ಓದೋ ಮಕ್ಕಳು ಮಾತ್ರ ಹಾಸ್ಟ್ಲಾಗಿ. ನಾನು ಒಬ್ಬನೇ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟು. ಯಾವನು ಫಸ್ಟ್ ಅಟೆಂಪ್ಟ್ ಪಾಲಿಸೇ ಆಗ್ತಿರಲ್ಲ ಆ ಹಾಸ್ಟ್ಲಲ್ಲಿ. ನಾನು ಫಸ್ಟ್ ಕ್ಲಾಸ್ ಬಂದೆ. ಆ ಸಮಯದಲ್ಲಿ ಅಲ್ಲಿದ್ದವ್ರು ಇನ್ನೊಬ್ಬರು ಕೃಷ್ಣಪ್ಪ ಅಂತ ನಮ್ಮೂರಿನವರು, ಮರಿ ನೀನು ಚೆನ್ನಾಗಿ ಓದ್ತೀಯ, ಇದೇ ರಾಜಾಜಿನಗರದಲ್ಲಿ RKMT ಇವತ್ತು ಚೌಲ್ಟ್ರಿ ಇದೆ, ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಟ್ರಸ್ಟ್, ಅದರ ಪಕ್ಕದಲ್ಲಿ ಶಾರದಾ ಕಲ್ಯಾಣ ಮಂಟಪ ಇದೆ. ದಟ್ ವಾಸ್ ಮೈ ಹಾಸ್ಟೆಲ್ ಸರ್. ಅಲ್ಲಿ ಚೆನ್ನರಾಯ ರೆಡ್ಡಿ ಅಂತ ಒಬ್ಬರು ಜಡ್ಜ್, ರಿಟೈರ್ಡ್ ಜಡ್ಜ್, ಪುಣ್ಯಾತ್ಮ, ಅವರ ಹೆಂಡತಿ ಹೆಸರಲ್ಲಿ ಒಂದು ಸೀಟು ನನಗೆ ಕೊಟ್ಟರು. ಅವ್ರಿಗೆ ಮಕ್ಕಳಿರಲಿಲ್ಲ, ಮರಿ ಓದ್ಕೋ ಅಂತ. ಅಲ್ಲಿ ಓದಿದ ಮೇಲೆ ನನಗೆ ಹೈಯೆಸ್ಟ್ ಫಸ್ಟ್ ಕ್ಲಾಸ್ ಬಂದು ನನಗೆ MBBS ಸೀಟ್ ಸಿಗುತ್ತೆ ಬಳ್ಳಾರಿ ಒಳಗೆ. ಜೀವನದಲ್ಲಿ ಯಾವತ್ತೂ ಕೂಡ ನಮ್ಮಂಥವ್ರು ನಿಮ್ಮಂಥವ್ರು ಇಂಥ ಪುಣ್ಯಾತ್ಮರನ್ನ ನೆನೆಸ್ಕೋಬೇಕು ಸರ್. ಅವರ ಹಾಕಿಕೊಟ್ಟ ಆ ದಾನ, ಭಿಕ್ಷೆ ಅನ್ಬೇಕು ನಾವು, ಅದನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಡಾಕ್ಟ್ರ್. ಆ್ಯಂಡ್ ನಾನು ಇವತ್ತು ನನ್ನ ಹೆಸರಲ್ಲೇ 3 ಸೀಟ್ ಇದೆ ಸರ್. ಓದ್ದವ್ರು ಯಾರು ಪಾಸ್ ಆಗೋದ್ಮೇಲೆ ನನಗೆ ಹೇಳೋದು ಇಲ್ಲ. ಆದರೆ ನಾನು 1 ವರ್ಷ ಇದೆ ಸರ್. ನನಗೆ ಇಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿದ್ರೆ ಇನ್ನು 5 ವರ್ಷ ಫ್ರೀ ಇರೇನಿ. ಬಟ್ ನನಗೆ ಬಳ್ಳಾರಿ ಒಳಗೆ ಸಿಕ್ತು. 5 ವರ್ಷ ಆದಮೇಲೆ ನಾನು ಆ ಪುಣ್ಯಾತ್ಗೀತಿನ ನೆನೆಸ್ಕೊಂಡು ಹುಡ್ಕೊಂಬರ್ತೀನಿ ಸರ್. ಮಲ್ಲೇಶ್ವರಂನಾಗ ಅವ್ರ ಕ್ವಾರ್ಟರ್ಸ್ನಾಗಿದ್ದರು. ಅಲ್ಲೂ ಬೆಲ್ ಹೊಡಿತೀನಿ. ಅಯ್ಯಮ್ಮ ಯಾರು ಮರಿ ಅಂದ. ಅಮ್ಮ ಸಾರ್ ನೋಡಬೇಕಿತ್ತು. ಯಾಕೆ? ನಾನು 1 ವರ್ಷ ಇಲ್ಲಿ ಹಾಟ್ಲಲ್ಲಿದ್ದೆ, ನಾನು ಬಳ್ಳಾರಿ ಒಳಗೆ ಡಾಕ್ಟ್ರ್ ಆಗಿದ್ದೀನಿ. ಒಂದು ಚಿಕ್ಕ ಸ್ವೀಟ್ ಬಾಟ್ಲ್ ತೊಗೊಂಡು ಹೋದರೆ ಅಯ್ಯಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು, ಇಷ್ಟು ಜನ ನನ್ನ ಹೆಸರಲ್ಲಿ ಓದೋಗಿದ್ದಾರೆ ಮಗನೇ, ಒಬ್ಬರೂ ಬಂದು ನನಗೆ ಹೇಳಿಲ್ಲ. ನೀನು 5 ವರ್ಷ ಆದಮೇಲೆ ಡಾಕ್ಟ್ರ್ ಆಗಿದ್ದೀನಿ ಅಂತ ಬಂದು ನನಗೆ ಹೇಳ್ತೀಯಲ್ಲ, ನಿನ್ನಂಥವ್ರು ಇರ್ತಾರೆ ಅಂದರು. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಯಾರಾದರೂ ಇಂಥ ಒಳ್ಳೇದು ಮಾಡಿದವ್ರನ್ನ ನೆನೆಸ್ಕೊಂಡ್ರೆ ಅವ್ರಿಗೆಷ್ಟು ಸಂತೋಷ ಆಗ್ಬೋದು ಅಂತ. ಸೊ ಇವೆಲ್ಲ ಯಾಕೆ ನಾನು ನರೇಟ್ ಮಾಡ್ತಾಯಿದ್ದೀನಿ, ನೀವು ತುಂಬ ಚೆನ್ನಾಗಿ ಕೇಳಿದಿರಿ. ನೀವು ಬೆಳೆದು ಬಂದ ಮಾರ್ಗ ಹೇಳಿ ಅಂತ. ಇವೆಲ್ಲ ಒಂದೊಂದೇ ಇನ್ಸಿಡೆನ್ಸ್, ಒಂದಕ್ಕೊಂದು ಲಿಂಕು. ನನಗೆ ನ್ಯಾಷನಲ್ ಕಾಲೇಜಿನ ಆ ದಿನಗಳಲ್ಲಿ ಏನಾದರೂ ಒಂದಿಷ್ಟು ನರಸಿಂಹಯ್ಯನವರೊಟ್ಟಿಗಿನ ಆ ಒಂದು ಗುರು ಪರಂಪರೆ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು, ನೀವಲ್ಲಿ ಓದಿದ್ದು, ಆ ದಿನಗಳದ್ದೇನಾದರೂ ಒಂದಿಷ್ಟು? ಇಲ್ಲ, ಅವ್ರಿಗೆ ನನಗೆ ಭಾಳ ಖುಷಿ ಆಗೋದೇನೆಂದರೆ, ಅವ್ರು ಒಂದು ರೂಮಲ್ಲಿದ್ದರು, ಒಂದು ಚಾಪೆ ಹಾಕ್ಕೊಂಡು ಮಲ್ಕೊಳ್ಳೋರು. ಅವ್ರು ಈಚೆಗೆ ಬಂದರೆ ನಮ್ಮನ್ನೆಲ್ಲ ಹಿಂಗೆ ಕೈನೊಳಗೆ ತಬ್ಕೊಂಡು ಬರೋರು. ಒಬ್ಬ ವಿಜ್ಞಾನಿ. ನನಗೆ ಆಮೇಲೆ ಗೊತ್ತಾಯಿತು ಅವರು ಅಮೇರಿಕಾಗೆ ಹೋಗಿ PhD ಮಾಡಿ ಬಂದಿದ್ದಾರೆ ಅಂತ. 2 ವರ್ಷ ಉಪ್ಪಿಟ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಬುಕ್ನಲ್ಲಿ ಬರೆದಿರೋ ಅವ್ರ ಬಯೋಗ್ರಫಿ ನಾನು ನೋಡಿದ್ದೀನಿ. ಅಂಥ ಪುಣ್ಯಾತ್ಮ. ನನಗೊಂದು ಅವಕಾಶ ಅಂದರೆ NSS ಸೇರಿಕೊಂಡು ಹೊಸೂರು ಅವ್ರ ಊರಿನಲ್ಲಿ 1 ತಿಂಗಳು NSS ಕ್ಯಾಂಪ್ ಮಾಡಿ ಅವಾಗ ನಮ್ಮ ಜೊತೆಗಿದ್ದರು. ಅವರು ಆ ಊರಿನ ಶಾಲೆಯಲ್ಲಿ ಒಂದು ಕೊಠಡಿನ ನಾವೆಲ್ಲ ಸೇರ್ಕೊಂಡು ಕಟ್ಟಿದ್ದು, ಅದು ಭಾಳ ನೆನಪಿದೆ. ಆ್ಯಂಡ್ ಅವರ ಅಲ್ಲಿನ ಟೀಚರ್ಗಳೇ ನನಗೆ ನ್ಯಾಷನಲ್ ಕಾಲೇಜಿಗೆ ಎಂಟ್ರಾದರೆ ಸರ್ ದೇವಸ್ಥಾನಕ್ಕೆ ಹೋದಂಗೆ. ಇವತ್ತು ನಾವು ಮಂತ್ರಾಲಯಕ್ಕೋ ತಿರುಪತಿಗೋ ಹೋದರೆ ದೇವಸ್ಥಾನದ ಆ ಅಟ್ಮಾಸ್ಫಿಯರ್ ಹೆಂಗಿರುತ್ತಲ್ಲ, ನ್ಯಾಷನಲ್ ಕಾಲೇಜ್ ಅಂದರೆ ನಮ್ಗೆ ಆ ಭಾವನೆ ಬರೋದು ಸರ್. ಅಲ್ಲಿನ ಟೀಚರ್ಸು ಇದು ಸರ್. ಹಳ್ಳಿಯ ಮಕ್ಕಳ ಕಷ್ಟ ಹೆಂಗಿರುತ್ತೆ ಅಂದರೆ, T. ನರಸಿಂಹನ್ ಅಂತ ನನ್ನ ಝುವಾಲಜಿ ಟೀಚರ್ ಇದ್ದರು. ಯಾವಾಗಲೂ ಸೂಟ್ ಹಾಕ್ಕೊಂಡು ಭಾಳ ಸ್ಮಾರ್ಟಾಗಿ ಬರೋರು. ಅಲ್ಲಿ ಅಡ್ಮಿಷನ್ನು ನ್ಯಾಷನಲ್ ಸ್ಕೂಲ್ನಾಗ ಓದೋರಿಗೆ ಡೈರೆಕ್ಟ್ ಅಡ್ಮಿಷನ್ನು. ಬೇರೆಯವರು ಫಸ್ಟ್ ಕ್ಲಾಸ್ ಬಂದಿದ್ರೇ ಅಲ್ಲಿ ಅಡ್ಮಿಷನ್ ಆಗ್ತಿತ್ತು. ನಾನು ಮಾಫ್ಯೂಸಿಲ್ ಸ್ಟೂಡೆಂಟ್ ಅಂತ, ನಾನು ಫಸ್ಟ್ ಕ್ಲಾಸ್ ಇದ್ದೆ. ಆದರೆ H. ನರಸಿಂಹಯ್ಯನವರು 5% ಹಳ್ಳಿ ಕಡೆಯಿಂದ ಬಂದವರಿಗೆ ಕೊಡೋರು.
ಆ ಕೋಟ ಒಳಗೆ ನಾನು ಸೇರಿಕೊಂಡೆ. ಫಸ್ಟ್ ಪಿ ಯು ಸಿ ಆದಮೇಲೆ ಸೆಕೆಂಡ್ ಪಿ ಯು ಸಿಗೆ ಅವ್ರು ಬರ್ತಾರೆ, ಎಲ್ಲ ನನ್ನ ರೂಮಿಗೆ ಬನ್ನಿ ಅಂತಾರೆ. ಆಗ ನಾನು ಓದಿದಾಗೆ ನಾನು ಐ ಬಿಲಾಂಗ್ ಟು 2 ಇಯರ್ ಪಿ ಯು ಸಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ನಾನು ಒಂದು 6 ಜನದಾಗ ನನ್ನ ನೀನು ಬಾರೋ ಅಂದರು. ಓದೆ, 6 ಜನ ಎಣಿಸಿದ್ರು. ಅವಾಗೆಲ್ಲ 2 ಸಬ್ಜೆಕ್ಟ್ ಪಾಸ್ ಆದರೆ ಇನ್ನು 4 ಸಬ್ಜೆಕ್ಟ್ ಉಳ್ಕೊಂಡ್ರು ಕೂಡ ಸೆಕೆಂಡ್ ಪಿ ಯು ಸಿ ಬರ್ಬೋದಿತ್ತು. ಅಲ್ಲಿಂದ ಕೇಳ್ಕೊಂಬರ್ತಾರೆ, ನೀನು ಎಷ್ಟು ಫೇಲು ಅಂತಾರೆ. ಅವ್ನು 3 ಸಬ್ಜೆಕ್ಟ್ ಅಂತಾನೆ. ಲಾಟಿ ನನ್ನ ಬಂದರು, ನೀನು ಎಷ್ಟು ಫೇಲು ಅಂದರು. ನಾನು ಯಾಕೆ ಹಿಂಗೆ ಕೇಳ್ತಾನೆ, ಸರ್ ನಾನು ಫಸ್ಟ್ ಕ್ಲಾಸ್ ಸರ್ ಅಂದೆ. ರಿಯಲಿ ಅವರಿಗೆ ಗಾಬರಿ ಆಗ್ಬಿಡ್ತು. ನಾನು ಯಾಕಂದರೆ ಹಳ್ಳಿ ಮಕ್ಕಳು ಮೈಲ್ಡು, ಫಸ್ಟ್ ಬೆಂಚ್ನಾಗ ಕೂತ್ಕೊಳ್ಳೀನಿ, ನಡ್ಕೊಂಬರೀನಿ, ಕ್ಲಾಸ್ನ ತೂಕುಳಿಸೇನಿ, ಅದಕ್ಕೆ ಇವ್ನು ಪಾಸಾಗಿರಲ್ಲ ಅಂತ ಅವ್ರು ಅಂದ್ಕೊಂಬಿಟ್ಟು ಅವರು ಇವತ್ತು ನೆನಪಿದೆ ಸರ್, ನಾನು ಬಂದು ತಪ್ಪಿಕೊಂಡ್ರು. ಮರಿ ನಾನು ನಿನ್ನ ಮಿಸ್ಟೇಕ್ ಮಾಡಿಕೊಂಡೆ, ನೀನು ಫೇಲ್ ಆಗಿದೆಯಾ ಅಂತ, ಫಸ್ಟ್ ಕ್ಲಾಸ್ ಬಂದಿದೆಯಾ ಅಂದರು. ಹ್ಞೂ ಸರ್, ನಮ್ಮ ಕಷ್ಟಗಳು ಹಿಂಗೆ ಸರ್ ಅಂದೆ. ಸೊ ಅವಾಗ ಅವ್ರಿಗೆ ಆಶ್ಚರ್ಯ ಆಯಿತು. ಸೊ ಇವೆಲ್ಲ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಭಾಳ ಸಾರಿ ಹಿಂಗಾಗುತ್ತೆ ಜೀವನದಲ್ಲಿ. ಲುಕ್ಸ್ ಆರ್ ಡಿಸೆಪ್ಟಿವ್ ಅಂತಾರಲ್ಲ, ಹಂಗೆ ನಮಗೆ ಆ ಮಕ್ಕಳುಗಳು ಬರೋದು. ಇವತ್ತು ನನಗೆ ನೆನಪಿದೆ, ಜಾಲಿಯಾಳ್ ಅಂತ ನನ್ನ ಕ್ಲಾಸ್ಮೇಟ್ ಇದ್ದ, ಅವರಪ್ಪ ಪ್ರೊಫೆಸರು JKBK ಒಳಗೆ. ಈಸ್ ಎ ವಂಡರ್ಫುಲ್ ಬಾಯ್. ಅವ್ರಿಗೆ ದೇವರು ನನಗೂ ಅನಿಸೋದು, ನನಗೂ ಇಂಥ ಅವಕಾಶ ಕೊಟ್ಟಿದ್ರೆ ನಾನು ರ್ಯಾಂಕ್ ಬಂದುಬಿಡ್ತಿದ್ನೇನೋ. ಅನ್ನ ಮಾಡ್ಕೋಬೇಕು, ನಡ್ಕೊಂಡು ಹೋಗ್ಬೇಕು, ತಿರುಗೋಯ್ ನನ್ನ ಬಟ್ಟೆ. ಸರ್ ಅವು ಚಿಕ್ಕಲಾಲ್ ಬಾಗ್ ಇತ್ತು, ಅಲ್ಲಿ ವಾರಕ್ಕೊಂದು ಸಾರಿ 4 ಆಣೆ ಕೊಟ್ಟರೆ ಒಂದು ಬಕೆಟ್ ನೀರು ಕೊಡೋರು ಸರ್. ತಣ್ಣೀರು ಸ್ನಾನ ಮಾಡೋಕ್ಕಾಗ್ತಿರಲಿಲ್ಲ ಬೆಂಗಳೂರಿನಾಗೆ. ವಾರಕ್ಕೊಂದು ಸರಿ ಹೋಗಿ ಬಿಸಿನೀರು ಸ್ನಾನ 4 ಆಣೆ ಕೊಟ್ಟು, ಅಲ್ಲಿ ಯಾರೋ ಸಿಮೆಂಟ್ ಊರೋರೆಲ್ಲ ಬರೋರು, ಅವ್ರ ಜೊತೆಗೆ ಜೀವನ ಹೆಂಗಿರುತ್ತೆ ಜನ, ದೇ ಶುಡ್ ಇಮ್ಯಾಜಿನ್. ನಾವು ಇವತ್ತೇನೋ ನಾನು ಸೂಟ್ ಹಾಕ್ಕೊಂಡು ನಿಮ್ಮ ಮುಂದೆ ಕೂತ್ಕೊಂಡು ಇಷ್ಟೆಲ್ಲ ಡಿಗ್ರಿ ತೊಗೊಂಡು ಟಿ ವಿ ಒಳಗೆ ಎಲ್ಲೋದ್ರೂ ನನ್ನನ್ನು ಇವತ್ತು ನಮ್ಮ ಡಾಕ್ಟ್ರು ಬಂದರು ಅಂತಾರೆ ಸರ್. ಆದರೆ ನಮ್ಮ ಬ್ಯಾಕ್ಗ್ರೌಂಡ್ಗಳು ಇದೆಯಲ್ಲ, ನೀವು ಇವತ್ತು ಪಬ್ಲಿಕ್ಕಿಗೆ ಅರ್ಥ ಆಗಂಗೆ ನನ್ನನ್ನು ಕೇಳ್ತಾ ಇದ್ದೀರಾ. ಇರ್ಬೇಕು, ಜನಗಳಿಗೆ ಗೊತ್ತಾಗಬೇಕು. ನನ್ನ ಮಕ್ಕಳು ಕೂಡ ಇದೇನು ದೊಡ್ಡ ಕಷ್ಟ ಅಲ್ಲ, ಇಂಥವರೆಲ್ಲ ಇಷ್ಟು ಕಷ್ಟಪಡ್ಮ ಸರ್. ಬೇರೆಯವರು ನಾವು ವಿಶ್ವೇಶ್ವರಯ್ಯನವರು ಬೀದಿ ದೀಪ ಅದೆಲ್ಲ ನಮ್ಗೆ ಗೊತ್ತಿದೆ, ಬಟ್ ಅವೆಲ್ಲ ಸ್ಟೋರಿಗಳಾಗ್ಬಿಡ್ತಾವೆ. ಇವತ್ತು ನಾವು ಲಿವಿಂಗ್ ಎಕ್ಸಾಮ್. ಹೌದೌದು, ಜೀವಂತ ಸಾಕ್ಷಿಗಳು. ಜೀವಂತ ಸಾಕ್ಷಿಗಳು. ನಮಗೆ ಎಲ್ಲೋ ಒಂದು ಕಡೆ ಅಬ್ದುಲ್ ಕಲಾಂಜಿ ಅವರು ಪೇಪರ್ ಹಾಕ್ತಿದ್ರು, ಅವೆಲ್ಲ ಓದ್ತೀವಿ ಪುಸ್ತಕದಲ್ಲಿ. ಬಟ್ ನಮ್ಮಂಥವ್ರು ಕೂಡ ಇವತ್ತು ಜೀವನದಲ್ಲಿ ಅವರ ಆದರ್ಶ ಇಟ್ಕೊಂಡು ನಾವು ಜೀವಂತ ಸಾಕ್ಷಿಗಳು, ನಾವು ನೀವೆಲ್ಲ. ಅದರಿಂದ ಎಲ್ಲೋ ಇವತ್ತು ಕೇಳೋರಿಗೆ ಹೌದಾ ಹಿಂಗೂ ಇರುತ್ತಾ ಅನ್ನಿಸ್ತದೆ ಸರ್. ಆ ದೃಷ್ಟಿಯಲ್ಲಿ ನೀವು ಹೇಳ್ದಾಗೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಈ ಕಷ್ಟಗಳಲ್ಲಿ ಹಿಂಗೆ ಬೆಳ್ಕೊಂಬಂದು. ಬಟ್ ಮೇಯ್ನ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಆ ವೈಜ್ಞಾನಿಕ ಮನೋಭಾವನೆ, ಆಮೇಲೆ ಆ ಟೀಚರ್ಗಳು ಎಷ್ಟು ರೆಸ್ಪೆಕ್ಟೆಡ್ ಟೀಚರ್ಸ್. ಈಗಿನ ಟೀಚರ್ಸಿಗೆ ಕಂಪೇರ್ ಮಾಡಿದರೆ ಆ ನ್ಯಾಷನಲ್ ಕಾಲೇಜ್ ಯಾವುದೇ ಸಬ್ಜೆಕ್ಟ್ ಟೀಚರ್ ಇರಲಿ, ಅವರ ಆ ಕಮಿಟ್ಮೆಂಟು, ಅವ್ರು ನಮ್ಮ ಮೇಲೆ ತೋರಿಸ್ತಿದ್ದಂಥ ಪ್ರೀತಿ. ಹಂಗಣ್ಣ ಇವರು ಒಬ್ಬರು ವೈಸ್ ಚಾನ್ಸಲರ್ ಆಗ್ತಾರೆ. ನನಗೆ ಆಶ್ಚರ್ಯ. ವೈಸ್ ಚಾನ್ಸಲರ್ ಆದಮೇಲೆ ನಾನಿದ್ದಾಗೆ ಆದರು ಅವರು. ಸೆಕೆಂಡ್ PUC ನಾನು ಬಿಡೋ ಸಮಯದಲ್ಲಿ ಅವರು ವೈಸ್ ಚಾನ್ಸಲರ್ ಬೆಂಗಳೂರು ಯೂನಿವರ್ಸಿಟಿಗೆ ಆದರೂ ಅವರು ಆ ಬಂಗ್ಲೆ ತೊಗೊಳ್ಳಿಲ್ಲ. ಇಲ್ಲೇ ಹಾಸ್ಟೆಲಲ್ಲಿ ಬಂದು ಅದೇ ಆ ರೂಮಲ್ಲಿ ಮಲ್ಕೊಳ್ಳೋರು ಚಾಪೆ ಮೇಲೆ. ಒಬ್ಬ ವೈಸ್ ಚಾನ್ಸಲರ್ ಆಗಿ H. ನರಸಿಂಹಯ್ಯ ಅಂಥವ್ರು ಬಂದು ಇಲ್ಲಿ ಮಲ್ಕೊಂಡೋಗಿ ಅಂಥವ್ರು ಪುಣ್ಯಾತ್ಮರು ಕೈ ಕೆಳಗೆ ನಾವು ಓದಿದ್ದೀವಲ್ಲ ಅನ್ನೋ ಹೆಮ್ಮೆ ಅನಿಸೋದು ಸರ್. ಭಾಗ್ಯ, ಅದು ಭಾಗ್ಯ ಅನಿಸೋದು. ಸೊ ಅದೆಲ್ಲ ನಮ್ಮ ನ್ಯಾಷನಲ್ ಕಾಲೇಜಿನ ಅನುಭವ. ಅಲ್ಲಿ ನಮಗೊಂದು ಸ್ವಲ್ಪ ಈ ಮಾತು ಡಿಬೇಟಿಗೆ ಇಂಟ್ರೊಡ್ಯೂಸ್ ಆದೆ, ಮಾತಾಡೋದು ಹೆಂಗೆ. ಅಲ್ಲಿನ ಟೀಚರ್ಸ್ ಹೇಳ್ಕೊಟ್ಟಿದ್ದೆ ನನಗೆ. ನೋಡಿ ಮರಿ, ನೀನು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಮುಂದೆ ಯಾರೇ ಕೂತಿರಲಿ ಅವರೆಲ್ಲ ಕುರಿಗಳು ಅಂತ ತಿಳ್ಕೊ, ಇಲ್ದ್ರೆ ನೀನು ಕಾಲು ನಡ್ಗಕ್ಕೆ ಶುರುವಾಗುತ್ತೆ, ಅದಕ್ಕೆ ಪೋಡಿಯಂ ಕಂಡು ಹಿಡ್ದಿರೋದು ಇವೆಲ್ಲ ಹೇಳೋರು. ನೀನು ಸುಮ್ಮನೆ ನಿಂತ್ಕೊಂಡು ಮಾತಾಡೋನವರು. ಸೊ ಅವೆಲ್ಲ ನಮಗೆ. ಆಮೇಲೆ ಎಷ್ಟು ಆಗಿನ ಕಾಲದ ನನಗೆ ಇನ್ನೂ ನೆನಪಿದೆ ಸರ್, ಭಯ ಅಂದರೆ ಭಯ ಎಕ್ಸಾಮು. ಆ ಕೆಮಿಸ್ಟ್ರಿ ಒಬ್ಬರು ಅವ ಪ್ರಾಕ್ಟಿಕಲ್ಸ್ ನಡೆಯೋದು, ವಿಜಯ ಕಾಲೇಜಿನ ಒಂದು ಲೇಡಿ ಬಂದಿರು, ಒಂದು ಹೆಣ್ಮಗಳು. ನನಗೆ ಏನು ಪಿಪೆಟ್ ಕೈನಾಗ ಇಟ್ಕೊಂಡಿದ್ದೀನಿ, ಸ್ಪ್ಯಾಚುಲ ಇಲ್ಲಿದೆ, ಇದನ್ನು ತೆಗೆದು ಅದ್ರೊಳಗೆ ಆಗ್ತಾ ಇಲ್ಲ, ಹಿಂಗೆ ಗಡಗಡ ನಡುಗ್ತಾ ಇದೆ, ಆಚೆ ಬೀಳುತ್ತೆ. ಅಯ್ಯಮ್ಮ ನೋಡ್ತಾ ಇದ್ಲು, ಬಂದ್ಲು, ಮರಿ ನಾನು ಕೈ ಕೊಡು, ನಾನು ಹಾಕ್ತೀನಿ, ನಿನ್ನ ಫಾರ್ಮುಲ ಹೇಳಿ ನಾನು ಹಾಕ್ತೀನಿ. ಅಬ್ಬಾ ಇಂಥ ಟೀಚರು ಇರ್ತಾರ. ನಾನು ಹೇಳಿದೆ, ಅಯ್ಯಮ್ಮನೇ ಹಾಕಿ ನನಗೆ ಫುಲ್ ಮಾರ್ಕ್ಸ್ ಕೊಟ್ಲು. ಅವೆಲ್ಲ ನೆನೆಸ್ಕೊಂಡ್ರೆ ಮನಸ್ಸು ತುಂಬಿ ಬರುತ್ತೆ. ಇಂಥವ್ರು ಯಾವುದೋ ಸ್ಕೂಲಿಂದ ಬಂದರು, ಅಯ್ಯಮ್ಮನಿಗೂ ಗೊತ್ತಾಗುತ್ತೆ ಇವನು ಯಾರೋ ಪಾಪ ಹಳ್ಳಿ ಪಡೆ ಹುಡುಗ ಇದ್ದಾನೆ, ಅವ್ನಿಗೆ ಹೆಲ್ಪ್ ಮಾಡಬೇಕಂತ. ಇವೆಲ್ಲ ಮನಸ್ಸಿನ ಮೇಲೆ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಸರ್. ಸೊ ಹಂಗಾಗಿ ಮನುಷ್ಯ ಯಾವತ್ತೂ ಕೂಡ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಸರ್. ಇವೆಲ್ಲ ಇವತ್ತು ನನ್ನ ಪ್ರೊಫೆಷನಲ್ಲಿ ನಾನು ಡಾಕ್ಟ್ರಾಗಿ 40 ವರ್ಷ ಆಯಿತು. ಇವತ್ತು ಏನಾದರೂ ನಾನು ಜೀವನದಲ್ಲಿ ಒಬ್ಬರಿಗೆ ಸ್ಪಂದಿಸ್ತೀನಿ ಅಂದರೆ ಇವಿಷ್ಟು ಬ್ಯಾಕ್ಗ್ರೌಂಡ್ ಸರ್. ಹೇಗೆ ನನ್ನನ್ನು ಜನ ಪ್ರೀತಿಸಿದ್ದಾರೆ, ನನ್ನನ್ನು ಬೆಳೆಸಿದಾರಲ್ಲ, ನಾನಿವತ್ತು ಆ ಕೆಲಸ ಮಾಡ್ಬೋದು. ಐ ಮೇ ಬಿ ಎ ವೆರಿ ಬಿಗ್ ಫೆಲೋ. ಇವತ್ತು ಪ್ರೊಫೆಷನ್ ಸರ್, ನಾನು ಪ್ರೊಫೆಷನ್ ಬರೀ ಒಳ್ಳೆ ಡಾಕ್ಟ್ರಲ್ಲ, ಐ ಮೇ ವಂಡರ್ಫುಲ್ ಅಕಾಡೆಮಿಷಿಯನ್. ಹೌದು, ಎಲ್ಲೇ ಕಾನ್ಫರೆನ್ಸ್ನ ಇರಲಿ, ಆಲ್ ಇಂಡಿಯಾ, ಇಂಟರ್ನ್ಯಾಷನಲ್ಲು, ಐ ಆಮ್ ದೇರ್.
ನನ್ನ ನೋಡಿದ್ರೆ ಸಾಕು ನಮ್ಮ ಹುಡುಗರು ಆಂಜನಪ್ಪ ಸಾರ್ ಇದ್ದರೆ ಈ ವಿಲ್ ಇಂಟ್ರ್ಯಾಕ್ಟ್ ಅಂತ. ನಾನು ಐ ಹ್ಯಾವ್ ಗಾನ್ ಆಲ್ ಓವರ್ ದ ವರ್ಲ್ಡ್ ಸರ್. ಲಂಡನ್ನೊಳಗೆ ಇನ್ಫ್ಯಾಕ್ಟ್ ನನಗೆ ಬೆಸ್ಟ್ ಪೇಪರ್ ಅವಾರ್ಡ್ ಬಂದಿದ್ದು ಲಂಡನ್ನಲ್ಲಿ 1984ನಲ್ಲಿ. ನನಗೆ ಇವೆಲ್ಲ ಕೂಡ ಇವಿದು ಈ ಅಕಾಡೆಮಿಕಲಿ ಕೂಡ ಇವತ್ತು ಯಾಕೆ ನನಗೆ ಅಷ್ಟೊಂದು ಒರೇಷಿಯಸ್ ರೀಡರ್ ಅಂದರೆ ನಾಲೆಡ್ಜ್ ಈಸ್ ಪವರ್, ಅದ್ರಾಗ ಡೌಟೇ ಇಲ್ಲ ಸರ್. ಇವತ್ತು ನಿಮ್ಮ ಜರ್ನಲಿಸಮಿಂದ ನೀವು ಈ ಮಟ್ಟಕ್ಕೆ ಬಂದಿನಿ. ಯಾರೋ ಹೇಳಿದ್ರು ಅಂದ್ರಲ್ಲ, ನಿಮ್ಮ ಗುರುಗಳು ಪೆನ್ ಕೊಟ್ಟರು ಬರ್ಕೊಂಡು ಹೋಗು ಅಂತ. ಸಿ ದಟ್ ಸ್ಟ್ರೆಂತ್ ಇದೆಯಲ್ಲ ನಿಮಗೆ, ದಟ್ ಹ್ಯಾಸ್ ಬ್ರಾಟ್ ಯು ಇಯರ್. ಸೊ ನನಗೂ ಹಂಗೇನೆ ಅವ್ರು ಕೊಟ್ಟಂಥ ಎನ್ಕರೇಜ್ಮೆಂಟು ದಟ್ ಹ್ಯಾಸ್ ಬ್ರಾಟ್ ಮೀ ಇಯರ್. ಬಟ್ ಅದು ತಲೆಗೆ ಏರಿಲ್ಲ, ನಿಮಗೂ ಏರಿಲ್ಲ, ನನಗೂ ಏರಿಲ್ಲ. ವಿ ಆರ್ ಹಂಬಲ್, ವಿ ಆರ್ ಲವ್ಲಿ. ಸೊ ಹಂಗಾಗಿ ಇವತ್ತು ಕೋಟೆ ಕೊಪ್ಪದಿಂದ ಬಂದು ನಮ್ಮ ಶ್ರೀಧರ್ ಅವರು ನಮ್ಮ ಡಾಕ್ಟ್ರನ್ನ ಲವ್ ಮಾಡ್ತಾರೆ ಅಂದರೆ, ಪ್ರೀತಿಸ್ತಾರೆ ಅಂದರೆ, ದಟ್ ಈಸ್ ದ ರೀಸನ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ಹಂಗಾಗಿ ಈ ಹಂತದ ಹೇಳಿ ಸರ್. ಹಂಗಾಗಿ ನನಗೆ ಭಾಳ ಹೆಮ್ಮೆ. ಈ ರೆಕಗ್ನಿಷನ್ ಇಟ್ ಸೆಲ್ಫ್ ಅದು. ನೀ ನೋರು ಮಂಚಿದೈತೆ ಊರು ಮಂಚಿದೆ ಅಂತಾರೆ ತೆಲುಗು. ನಮ್ಮ ಕಡೆ ತೆಲುಗುನು ಮಾತಾಡ್ತಾರೆ. ನಾನು ದೊಡ್ಡಬಳ್ಳಾಪುರದವನು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸರ್. ಇಫ್ ಯುವರ್ ಟಂಗ್ ಈಸ್ ಗುಡ್ ಎವ್ರಿಬಡಿ ಶುಡ್ ಬಿ ಗುಡ್ ಟು ಯು ಅಂತ. ಇದನ್ನು ನಾನು ಅನುಭವಿಸಿದ್ದೀನಿ ಸರ್. ಇಫ್ ಐ ಆಮ್ ಗುಡ್ ಟು ಯು, ಯು ವಿಲ್ ಬಿ ಗುಡ್ ಟು ಮೀ. ಸೊ ಹಾಗಾಗಿ ಜೀವನದಲ್ಲಿ ಎಲ್ಲೋ ಒಂದು ಕಡೆ ನಾವು ಆ ರೀತಿ ಬದುಕಬೇಕು ಅನಿಸ್ತದೆ ಸರ್. ನಾಲಿಗೆ ಸಂಸ್ಕೃತಿಯ ಸಂಕೇತ ಅಂತ. ವಂಡರ್ಫುಲ್, ರಿಯಲಿ ರಿಯಲಿ. ಅದನ್ನೇ ಭಾಳ ತಿಳಿಯೋ ಇದರೊಳಗೆ ಹಳ್ಳಿಯವರು ಹೇಳಿದ್ದಾರೆ, ಅದೇ ಈ ನೋರು ಮಂಚಿದೈತಿ ಊರು ಮಂಚಿದೆ ಅಂತ.